Yeah, hello everyone. So this is your problem number 6 under calculation of normal provision and MAT provision. So here the Alpha Limited earned a net profit of rupees 15,75,000 after debit or credit of the following items to its profit and loss account for the year ended 31st March 2019. So first one, items which is debited to profit and loss account. So here the first one is provision for income tax. Yes, according to book profit format, we have to consider the provision for income tax rupees 1,75,000 for the while computing book profit. So this is this is a part of book profit calculation. Then we have to consider next to interest on income tax. Yes, according to book profit format, interest on income tax also a part of book profit calculation. Then we have to consider next to dividend distribution tax again. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಡೆಫರ್ಡ್ ಟ್ಯಾಕ್ಸ್. ಎಸ್, ಪ್ರಾವಿಷನ್ ಫಾರ್ ಡೆಫರ್ಡ್ ಟ್ಯಾಕ್ಸ್ ಅನ್ನೋದು ನಿಮ್ಮ ಬುಕ್ ಪ್ರಾಫಿಟ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಸೊ ಪ್ರಾವಿಷನ್ಸ್ ಮಾಡಿದ್ದಾರೆ, ದಟ್ ಮೀನ್ಸ್ ದಿಸ್ ವಿಲ್ ಬಿ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ದೆನ್ ಡೆಫರ್ಡ್ ಟ್ಯಾಕ್ಸ್ ವಿಚ್ ಇಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಿ ಹ್ಯಾವ್ ಟು ಕನ್ಸಿಡರ್ ಆಸ್ ಸ್ಟ್ಯಾಟ್ಯುಟರಿ ಅಡಿಷನ್ಸ್. ದೆನ್ ಸ್ಟ್ಯಾಟ್ಯುಟರಿ ಅಡಿಷನ್ಸ್ ಆಗಿ ಟ್ರೀಟ್ ಮಾಡಿ ನಮ್ಮ ನೆಟ್ ಪ್ರಾಫಿಟ್ಗೆ ಆಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಸೊ ನಮ್ಮ ಬುಕ್ ಪ್ರಾಫಿಟ್ ಅಲ್ಲಿ ಎಲ್ಲೂ ಕೂಡ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಇನ್ಫಾರ್ಮೇಶನ್ಸ್ ಬರೋದಿಲ್ಲ. Then we have to completely ignore this kind of information. Next one. ಸೊ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ಸ್. ಎಸ್, ನಿಮ್ಮ ರಿಸರ್ವ್ಸ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ರಿಸರ್ವ್ಸ್ ಅಲ್ಲಿ ಸ್ಟ್ಯಾಟ್ಯುಟರಿ ಅಡಿಷನ್ಸ್ ಅಲ್ಲಿ ಟ್ರಾನ್ಸ್ಫರ್ ಟು ಎನಿ ರಿಸರ್ವ್ಸ್ ಅಂತ ಬರುತ್ತೆ, ಅಲ್ಲಿ ನಾವು ಈ ಅಮೌಂಟ್ ನ ಯೂಸ್ ಮಾಡಬೇಕು ವೈಲ್ ಕ್ಯಾಲ್ಕುಲೇಟಿಂಗ್ ಬುಕ್ ಪ್ರಾಫಿಟ್. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಗ್ರಾಚ್ಯುಟಿ ಬೇಸ್ಡ್ ಆನ್ ಆಕ್ಚುರಿಯಲ್ ವ್ಯಾಲ್ಯೂಯೇಷನ್. ಸೊ ಈ ರೀತಿ ಇನ್ಫಾರ್ಮೇಶನ್ ಎಲ್ಲೂ ಕೂಡ ಬುಕ್ ಪ್ರಾಫಿಟ್ ಫಾರ್ಮ್ಯಾಟ್ ಅಲ್ಲಿ ಬರೋದಿಲ್ಲ. ದೆನ್ ಕಂಪ್ಲೀಟ್ಲಿ ಇಗ್ನೋರ್. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದಿ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್. ಎಸ್ಟ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್ಸ್ ಮೀನ್ಸ್ ಪ್ರಾವಿಷನ್ ಫಾರ್ ಡಿಮಿನಿಷನ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್ಸ್. ಸೊ ಫಸ್ಟ್ item under statutory addition, then we have to consider. Next proposed dividend. Yes, last item ಅಲ್ಲಿ ಬರುತ್ತೆ, means statutory addition ಅಲ್ಲಿ proposed dividend. So ಇದನ್ನು ಕೂಡ ಯೂಸ್ ಮಾಡಬೇಕು. ನೆಕ್ಸ್ಟ್ ಪ್ರಿಫರೆನ್ಸ್ ಡಿವಿಡೆಂಡ್ rupees 18,000. ನೆಕ್ಸ್ಟ್ ಎಕ್ಸ್ಪೆಂಡಿಚರ್ ಟು ಅರ್ನ್ ಅಗ್ರಿಕಲ್ಚರ್ ಇನ್ಕಮ್. ಸೊ ನಿಮ್ಮ ಸ್ಟ್ಯಾಟ್ಯುಟರಿ ಅಡಿಷನ್ಸ್ ಅಲ್ಲಿ ಮೀನ್ಸ್ ಬುಕ್ ಪ್ರಾಫಿಟ್ ಫಾರ್ಮ್ಯಾಟ್ ಅಲ್ಲಿ ಎನಿ ಎಕ್ಸ್ಪೆನ್ಸಸ್ ವಿಚ್ ಇಸ್ ರಿಲೇಟೆಡ್ ಟು exempted income we have to consider. So here the expenditure incurred for the purpose of earning agriculture income. So this is expenses on exempted income. So ಈ ಇನ್ಕಮ್ಸ್ ನ ನಾವು ಕನ್ಸಿಡರ್ ಮಾಡ್ಬೇಕು, ಅರ್ಥ ಆಯ್ತಾ? ನೆಕ್ಸ್ಟ್ ಎಕ್ಸ್ಪೆಂಡಿಚರ್ ಟು ಅರ್ನ್ LTCG exempt ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 38. ಸೊ ನಿಮ್ಮ ಫಾರ್ಮ್ಯಾಟ್ ಅಲ್ಲೇ ಅವರೇ ಸ್ಪೆಸಿಫಿಕ್ ಆಗಿ ಪ್ರೊವೈಡ್ ಮಾಡಿದರೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ನ ಕನ್ಸಿಡರ್ ಮಾಡಬೇಕು ಎಕ್ಸೆಪ್ಟ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 38. ಸೊ ಅವರೇ ಮೆನ್ಷನ್ ಮಾಡಿದ್ದಾರೆ ಎಕ್ಸೆಪ್ಟ್ ಇದನ್ನ ಬಿಟ್ಟು ಬೇರೆ ಎಕ್ಸ್ಪೆನ್ಸಸ್ expenditure means ಬೇರೆ ಎಕ್ಸ್ಪೆನ್ಸಸ್ ವಿಚ್ ಇಸ್ ಇನ್ಕರ್ಡ್ ಆನ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂತ ಮೆನ್ಷನ್ ಮಾಡಿದ್ರೆ ಮಾತ್ರ ಕನ್ಸಿಡರ್ ಮಾಡಿ, ಅದರ್ ದಾನ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 38 ಅಂತ ಮೆನ್ಷನ್ ಮಾಡಿದ್ದಾರೆ. ದೆನ್ ವಿ ಹ್ಯಾವ್ ಟು ignore this kind of information. Next, expenditure to earn dividend income. As we discussed, the dividend income is exempted income. Again, the expenditure to earn dividend income will be considered as expenses on exempt income. So next, depreciation, including depreciation of rupees 14,000 on revaluation reserves. So this depreciation which is debited to profit and loss account, so we need to add back to our profit and loss account. Next, items credited to profit and loss account. So here the amount credited to profit and loss account for a special reserves. So here the amount which is withdrawn from other than revaluation reserves. So ಈ ರೀತಿ ಇನ್ಫಾರ್ಮೇಶನ್ ಬರುತ್ತೆ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಅಲ್ಲಿ. ಸೊ ಇದನ್ನ ನಾವು ಸ್ಟ್ಯಾಟ್ಯುಟರಿ ಡಿಡಕ್ಷನ್ಸ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಅಮೌಂಟ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫ್ರಮ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್. ಸೊ ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್. ಸೊ ಸೆಕೆಂಡ್ ಐಟಮ್ ಅಲ್ಲಿ ಬರುತ್ತೆ ಸ್ಟ್ಯಾಟ್ಯುಟರಿ ಡಿಡಕ್ಷನ್ಸ್ ಅಲ್ಲಿ. ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್ ಆರ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್ ವಿಚ್ ಎವರ್ ಈಸ್ ಲೆಸ್ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ನಾವು ಫಾರ್ಮ್ಯಾಟ್ ನ ಫಾಲೋ ಮಾಡಬೇಕು. ನೆಕ್ಸ್ಟ್ ಅಗ್ರಿಕಲ್ಚರ್ ಇನ್ಕಮ್. ಸೊ ಅಗ್ರಿಕಲ್ಚರ್ ಇನ್ಕಮ್ ನ ನಾವು ಎಕ್ಸೆಂಪ್ಟೆಡ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಸ್ಟ್ಯಾಟ್ಯುಟರಿ ಡಿಡಕ್ಷನ್ ಅಲ್ಲಿ ಲಾಸ್ಟ್ ಎಕ್ಸೆಂಪ್ಟೆಡ್ ಇನ್ಕಮ್ ಅಂಡರ್ ಸೆಕ್ಷನ್ 10 ಅಂಡರ್ ಸೆಕ್ಷನ್ 10, 11, 12 ಎಕ್ಸೆಪ್ಟ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 38 ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಅಗ್ರಿಕಲ್ಚರ್ ಇನ್ಕಮ್ ಅಂಡರ್ ಸೆಕ್ಷನ್ 10 ಅಲ್ಲಿ ಫಾಲೋ ಆಗಿದೆ, ಅಂಡರ್ ಸೆಕ್ಷನ್ 10 ಅಲ್ಲಿ ಬರೋದ್ರಿಂದ ವಿ ಹ್ಯಾವ್ ಟು ಕನ್ಸಿಡರ್. ನೆಕ್ಸ್ಟ್ LTCG ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 38 ಅಂತ ಮೆನ್ಷನ್ ಮಾಡಿದರೆ ಕಂಪ್ಲೀಟ್ಲಿ ಇಗ್ನೋರ್. ಸೊ ಡಿವಿಡೆಂಡ್ ಇನ್ಕಮ್ ಆಲ್ಸೋ
also on part of exempted income under section 10, then we have to consider as statutory deduction. Next, the company provides the following additional information: brought forward business losses and unobserved depreciation. So here the assessment year 2014-15, 15-16, 16-17. So amount of loss, amount as per book anta kottidare. So as per books anta mention madidre we have to consider while calculating book profit. artha agtidiya? So as per enadru income tax loss anta ಕೊಡ್ತಿದ್ರೆ ಕಂಪ್ಲೀಟ್ ಆಗಿ ಇಗ್ನೋರ್ ಆಗ್ತಾ ಇತ್ತು. ಆಸ್ ಪರ್ ಬುಕ್ಸ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ನಮ್ಮ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ಸ್ಗೆ ಯೂಸ್ ಮಾಡಬೇಕು. ಸೊ 2014-15, 15-16, 16-17 ದ ಲಾಸಸ್ ಇಸ್ 40,000, 50,000, 30,000. ಸೊ ಈ ಮೂರನ್ನು ಆಡ್ ಮಾಡ್ಕೊಬೇಕು. ನೆಕ್ಸ್ಟ್ ಡಿಪ್ರಿಸಿಯೇಷನ್ 70,000, 40,000. ಸೊ ಇವೆರಡನ್ನು ಆಡ್ ಮಾಡ್ಕೊಬೇಕು. ಲಾಸ್ಟ್ ನಿಲ್ಲು. ಸೊ ಆಡ್ ಮಾಡಿ ಎಷ್ಟು ಬ್ರಾಟ್ ಫಾರ್ವರ್ಡ್ ಬಿಸಿನೆಸ್ ಲಾಸಸ್ ಆರ್ ಅನ್ಅಬ್ಸರ್ವ್ ಡಿಪ್ರಿಸಿಯೇಷನ್ ವಿಚ್ ಎವರ್ ಈಸ್ ಲೆಸ್ ಅಂತ ಬರುತ್ತೋ ಅದನ್ನ ಸ್ಟ್ಯಾಟ್ಯುಟರಿ ಡಿಡಕ್ಷನ್ ಆಗಿ ಟ್ರೀಟ್ ಮಾಡಿ ನೆಟ್ ಪ್ರಾಫಿಟ್ ಇಂದ ಡಿಡಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಯು ಆರ್ ರಿಕ್ವೈರ್ಡ್ ಟು ಎಕ್ಸಾಮ್ ದಿ applicability of section 115 JB of the Income Tax Act 1961 and compute book profit and the tax credit if any to be carried forward, assuming that the total income computed as per provision of Income Tax Act 1961 is rupees 10 lakh. So ಅವರೇ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಟೋಟಲ್ ಇನ್ಕಮ್ ಅಕಾರ್ಡಿಂಗ್ ಟು ನಾರ್ಮಲ್ ಪ್ರೊವಿಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಇಸ್ 10 lakh. ದೆನ್ ನಾವು ಈ ಪ್ರಾಬ್ಲಮ್ ಅಲ್ಲಿ ನಾರ್ಮಲ್ ಪ್ರೊವಿಷನ್ ಕ್ಯಾಲ್ಕುಲೇಟ್ ಮಾಡೋ ನೆಸೆಸಿಟಿ ಇಲ್ಲ. ಅರ್ಥ ಆಗ್ತಿದೆಯಾ? ಅವರೇ ನಮಗೆ ಇಲ್ಲಿ ಟೋಟಲ್ ಇನ್ಕಮ್ ನ ಕೊಟ್ಟಿರೋದ್ರಿಂದ ಈ ಟೋಟಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಲೈಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಗೀತು. ಸೊ ಹಿಯರ್ ವಿ ಹ್ಯಾವ್ ಟು ಕಂಪ್ಯೂಟ್ ದಿ ಬುಕ್ ಪ್ರಾಫಿಟ್ ಅಂಡರ್ ಸೆಕ್ಷನ್ 115 JB. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಸೊ ಹಿಯರ್ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್, ಸೊ ಆಲ್ರೆಡಿ ನಾನು ಫಾರ್ಮ್ಯಾಟ್ನ ಬಂದಿದ್ದೀನಿ, ಜಸ್ಟ್ ಫಾರ್ಮ್ಯಾಟ್ ಮಾತ್ರ ರೆಕಾರ್ಡ್ ಮಾಡಿದ್ದೀನಿ. ಸೊ ಈ ಫಾರ್ಮ್ಯಾಟ್ ಪ್ರಕಾರ ಎಲ್ಲೆಲ್ಲಿ ಇನ್ಫಾರ್ಮೇಷನ್, ಎಲ್ಲೆಲ್ಲಿ ಐಟಮ್ಸ್ ಬರುತ್ತೋ ಐಟಮ್ಸು ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಏನಾದರೂ ಇನ್ಫಾರ್ಮೇಷನ್ಸ್ ಇದ್ರೆ ಅಲ್ಲಿ ರೆಕಾರ್ಡ್ ಮಾಡಿದ್ರೆ ಮುಗೀತು. ಸೊ ರೈಟ್ ಡೌನ್ ಕ್ಯಾಲ್ಕುಲೇಷನ್ ಆಫ್ ಬುಕ್ ಪ್ರಾಫಿಟ್ ಆಫ್ ಆಲ್ಫಾ ಅಂಡರ್ ಸೆಕ್ಷನ್ 115 JB. ಸೊ ಫಸ್ಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಸ್ ಪರ್ ಕಂಪನೀಸ್ ಆಕ್ಟ್. ಸೊ ಪ್ರಾಫಿಟ್ ಕೊಟ್ಟಿದ್ದಾರೆ ಆಲ್ಫಾ ಲಿಮಿಟೆಡ್ ಅರ್ನಡ್ ನೆಟ್ ಪ್ರಾಫಿಟ್ ಆಫ್ rupees 15,75,000. ಸೊ record 15,75,000. Next statutory addition. First one, according to your format, provision for diminution in the value of asset. So information idea, yes, information provide ಮಾಡಿದ್ದಾರೆ ನಮ್ಮ ಪ್ರಾಬ್ಲಮ್ ಅಲ್ಲಿ. Provision for diminution in the value of investment. So value of assets both are same. The rupees is 17,000. So record that amount 17,000. Next, provision for loss of subsidiary company. So loss of subsidiary company information idea. So here provision of income tax, provision of deferred tax. Next, provision for, so ಎಲ್ಲೂ ಕೂಡ ನಮ್ಮ ಲಾಸ್ ಆಫ್ ಸಬ್ಸಿಡರಿ ರಿಲೇಟೆಡ್ ಇನ್ಫಾರ್ಮೇಶನ್ ಇಲ್ಲ. ಸೊ ಕಂಪ್ಲೀಟ್ ಆಗಿ ಇದೇನಾಗುತ್ತೆ ನಿಲ್. ನೆಕ್ಸ್ಟ್, provision for uncertainty liability. Uncertain liability is nothing but reserve for doubtful debt. So ಆ ಇನ್ಫಾರ್ಮೇಶನ್ ನಮ್ಮ ಪ್ರಾಬ್ಲಮ್ ಅಲ್ಲಿ ಇಲ್ಲ. ದೆನ್ ನಿಲ್. ನೆಕ್ಸ್ಟ್ ರಿಸರ್ವ್ಸ್. ರಿಸರ್ವ್ ಮೀನ್ಸ್ ಟ್ರಾನ್ಸ್ಫರ್ ಟು ಎನಿ ರಿಸರ್ವ್. ಸೊ ಇನ್ಫಾರ್ಮೇಶನ್ ಇದೆ ಪ್ರಾಬ್ಲಮ್ ಅಲ್ಲಿ. ಸೊ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ಸ್ ಇದೆ 32,000. ಸೊ ರೆಕಾರ್ಡ್ 32,000 ಆಸ್ ಸ್ಟ್ಯಾಟ್ಯುಟರಿ ಅಡಿಷನ್. ನೆಕ್ಸ್ಟ್, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್, ಪೇಯಬಲ್ ಆರ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಇನ್ಕ್ಲೂಡಿಂಗ್ ಸರ್ಚಾರ್ಜ್ ಅಂಡ್ ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್. ಸೊ ನಮ್ಮ ಈ ಪ್ರಾಬ್ಲಮ್ ಅಲ್ಲಿ ದೇ ಪ್ರೊವೈಡೆಡ್ ಆಸ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 1,75,000, ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್ 9,000. ಸೊ ಎರಡು ಆಡ್ ಮಾಡಿ ಒಂದೇ ಐಟಮ್ಸ್ ಕೆಳಗಡೆ ರೆಕಾರ್ಡ್ ಮಾಡಿ. ಸೊ 1,75,000 ಪ್ಲಸ್ 9,000. So 1,84,000. Write down 1,84,000. Next, depreciation as per profit and loss account including depreciation on revaluation reserves. So first statutory addition ಮಾಡುವಾಗ depreciation including depreciation on revaluation reserves ಇರಬೇಕು. ಬಟ್ statutory deduction ಮಾಡುವಾಗ depreciation excluding revaluation reserves ಇರಬೇಕು. ಅರ್ಥ ಆಗಿದೆ? So here the depreciation which is including depreciation of rupees 14,000 on revaluation, then the total amount is 36,000. So 36,000 ನಮಗೆ depreciation ಆಗಿ ಕ್ವಾಲಿಫೈಡ್ ಆಗುತ್ತೆ. So write down 36,000. Next, deferred tax. ಸೊ ಡೆಫರ್ಡ್ ಟ್ಯಾಕ್ಸ್ ಡೆಬಿಟ್ ಆಗಿದ್ರೆ ಮಾತ್ರ ಸ್ಟ್ಯಾಟ್ಯುಟರಿ ಅಡಿಷನ್, ಕ್ರೆಡಿಟ್ ಆಗಿದ್ರೆ ನಮಗೆ ಸ್ಟ್ಯಾಟ್ಯುಟರಿ ಡಿಡಕ್ಷನ್ಸ್ ಆಗುತ್ತೆ. ಸೊ ಪ್ರಾಬ್ಲಮ್ ಅಲ್ಲಿ ಡೆಫರ್ಡ್ ಟ್ಯಾಕ್ಸ್ ಇದೆಯಾ? ಎಸ್, ಪ್ರಾವಿಷನ್ ಫಾರ್ ಡೆಫರ್ಡ್ ಟ್ಯಾಕ್ಸ್, ಪ್ರಾವಿಷನ್ಸ್ ಮಾಡೋದು ಡೆಬಿಟ್ ಸೈಡ್. ಸೊ ಪ್ರಾವಿಷನ್ ಫಾರ್ ಡೆಫರ್ಡ್ ಟ್ಯಾಕ್ಸ್ rupees 21,000. ರೈಟ್ ಡೌನ್ 21,000. Next, dividends and proposed dividend and dividend distribution tax. So dividends idea? Yes, dividend distribution tax ide. Dividend distribution tax 32,000. No. So next, security transaction tax ತಗೊಳ್ಳೋದಿಲ್ಲ. Next,
ಸೊ ಪ್ರಪೋಸ್ ಡಿವಿಡೆಂಟ್ ಇದೆ, ಪ್ರಿಫರೆನ್ಸ್ ಡಿವಿಡೆಂಟ್ ಇದೆ, ಅರ್ಥ ಆಗ್ತಿದೆಯಾ? ಸೊ ನಿಮ್ಮ ಪ್ರಪೋಸ್ ಡಿವಿಡೆಂಟ್ ಇರೋದು 30,000. ನೆಕ್ಸ್ಟು ಪ್ರಿಫರೆನ್ಸ್ ಡಿವಿಡೆಂಟ್ ಇಸ್ 18,000. ನೆಕ್ಸ್ಟ್ ಫೈನಲಿ DDT, ಡಿವಿಡೆಂಟ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್. ಸೊ ಡಿವಿಡೆಂಟ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಇಸ್ 32,000. ಸೊ ರೆಕಾರ್ಡ್ 32,000. ಸೊ ಎಲ್ಲ ಆ್ಯಡ್ ಮಾಡಿದ್ರೆ 80,000. ಸೊ ಹೇಗೆ ಅಂತ ಗೊತ್ತಾಯ್ತಲ್ಲ, ಬೆಟರ್. ಸೊ ಡಿವಿಡೆಂಟ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸು 32,000 ಪ್ಲಸ್ ಪ್ರಪೋಸ್ ಡಿವಿಡೆಂಟ್ 30,000. ಪ್ರಪೋಸ್ ಡಿವಿಡೆಂಟ್ 30,000 ಅಷ್ಟೇ, ಎರಡನೇ ರೆಕಾರ್ಡ್ ಮಾಡಬೇಕು, ಸಾರಿ. ಸೊ ಇಲ್ಲೆಲ್ಲೂ ಪ್ರಿಫರೆನ್ಸ್ ಡಿವಿಡೆಂಟ್ಸ್ ಅಂತ ಕೊಟ್ಟಿಲ್ಲ, ಡಿವಿಡೆಂಟ್ಸ್ ಅಂಡ್ ಪ್ರಪೋಸ್ ಡಿವಿಡೆಂಟ್ ಅಂಡ್ DDT ಅಂತ ಕೊಟ್ಟಿದ್ದಾರೆ. ಸೊ 32,000 ಪ್ಲಸ್ 30,000, 32,000 ಪ್ಲಸ್ 30,000 62,000. Next, expenses on exempted income except under section 10 subsection 38. So as we discuss, so expenses related to exempted incomes ಏನಾದರೂ ಮೆನ್ಷನ್ ಮಾಡಿದ್ರೆ ಅದನ್ನು ನಾವು ಕನ್ಸಿಡರ್ ಮಾಡಬೇಕು. as we discuss, the expenses to earn agriculture income ಇದೆ, expenses to earn dividend income ಇದೆ, ಎರಡು ಇನ್ಕಮ್ಸ್ ರೆಕಾರ್ಡ್, ಎರಡು ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡಬೇಕು. ಸೊ ಎಕ್ಸ್ಪೆಂಡಿಚರ್ ಆನ್ earn agriculture income is 12,000, expenditure to earn dividend income is 4,500. ಸೊ ಎಕ್ಸೆಪ್ಟ್ ಅಂಡರ್ ಸೆಕ್ಷನ್ 1038, ಸೊ ಅದನ್ನು ಇಗ್ನೋರ್ ಮಾಡಬೇಕು. ಸೊ ಎಕ್ಸ್ಪೆನ್ಸಸ್ ಟು ಅರ್ನ್ ಅಗ್ರಿಕಲ್ಚರ್ ಇನ್ಕಮ್, ಸೊ ಇಲ್ಲಿ ಎಕ್ಸ್ಪೆನ್ಸಸ್ ಬಂದು 12,000. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಟು ಅರ್ನ್ ಡಿವಿಡೆಂಟ್ ಇನ್ಕಮ್ ಎಕ್ಸ್ಪೆನ್ಸಸ್ ಬಂದು 4,500. ನಾವು ಇದನ್ನು ಆ್ಯಡ್ ಮಾಡಿ, ಸೊ 17,000, 32,000, 1,84,000, 36,000, 21,000, 62,000 and 12,000, 4,500. So 3,68,500. ಸೊ ಇದನ್ನ ನಿಮ್ಮ ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡಿ. ನೆಟ್ ಪ್ರಾಫಿಟ್ ಇಸ್ 15,75,000. ಸೊ 19,43,500 ಆಯ್ತಾ, 19,43,400. ನೆಕ್ಸ್ಟ್ ವಿ ಹ್ಯಾವ್ ಟು ಡಿಡಕ್ಟ್ ದಿ ಸ್ಟ್ಯಾಟ್ಯೂಟರಿ ಡಿಡಕ್ಷನ್. ಸೊ ಸ್ಟ್ಯಾಟ್ಯೂಟರಿ ಡಿಡಕ್ಷನ್ ಅಲ್ಲಿ ಫಸ್ಟು ಬ್ರಾಡ್ ಫಾರ್ವರ್ಡ್ ಬಿಸಿನೆಸ್ ಲಾಸ್ ಆರ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್. ನೆಕ್ಸ್ಟು ಸೊ ರಿಸರ್ವ್ಸ್ ದ ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್. ಸೊ ವೇಟ್, ಪ್ರಿಫರೆನ್ಸ್ ಡಿವಿಡೆಂಟ್ 18,000. Yeah, we missed out preference dividend. Preference dividend is 18,000. So record 18,000 plus. So preference dividend fall under dividend. So 18,000. Sorry, 18,000. So illi 32,000. 32,000. Next 30,000 plus 18,000. 30,000 plus 18,000. So totally 80,000. Sorry, 80,000. ಸೊ ಇದನ್ನು ಆ್ಯಡ್ ಮಾಡಿದ್ರೆ ಸೊ 3,68,500 ಮೈನಸ್ 62,000 ಪ್ಲಸ್ 80,000. ಸೊ 3,86,500. ರೆಕಾರ್ಡ್ 3,86,500. ಸೊ ಇದನ್ನು ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡಿದ್ರೆ ಸೊ ನೆಟ್ ಪ್ರಾಫಿಟ್ ಇಸ್ 15,75,000. So 19,61,000. So this is 19,61,500. ಸಾರಿ, ಡಿವಿಡೆಂಡ್ಸ್ ಅಲ್ಲಿ ಬರುತ್ತೆ. ಸೊ ಪ್ರಿಫರೆನ್ಸ್ ಡಿವಿಡೆಂಟ್ ಆಲ್ಸೋ ಎ ಪಾರ್ಟ್ ಆಫ್ ಡಿವಿಡೆಂಡ್. ಸೊ ಅದನ್ನ ಆ್ಯಡ್ ಮಾಡ್ಕೊಂತೀವಿ. ನೆಕ್ಸ್ಟ್ ಸ್ಟ್ಯಾಟ್ಯೂಟರಿ ಡಿಡಕ್ಷನ್. ಸ್ಟ್ಯಾಟ್ಯೂಟರಿ ಡಿಡಕ್ಷನ್ ಇಲ್ಲಿ ಫಸ್ಟ್ ಬ್ರಾಡ್ ಫಾರ್ವರ್ಡ್ ಬಿಸಿನೆಸ್ ಲಾಸ್ ಆರ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್. ಆಸ್ ವಿ ಡಿಸ್ಕಸ್, ಅಕಾರ್ಡಿಂಗ್ ಟು ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ ಇರಬೇಕು, ಅದರ್ವೈಸ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರಬೇಕು, ಅದನ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ ದ ಕಂಪನಿ ಪ್ರೊವೈಡ್ಸ್ ದಿ ಫಾಲೋಯಿಂಗ್ ಅಡಿಷನ್ ಇನ್ಫಾರ್ಮೇಶನ್ ಬ್ರಾಡ್ ಫಾರ್ವರ್ಡ್ ಬಿಸಿನೆಸ್ ಲಾಸ್ ಆರ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್. ಸೊ ಹಿಯರ್ ಫಸ್ಟ್ ಎಲ್ಲನೂ ಆ್ಯಡ್ ಮಾಡ್ಕೊಬೇಕು. ಸೊ ಅಕಾರ್ಡಿಂಗ್ ಟು ಆಸ್ ಪರ್ ಬುಕ್ಸ್ ಅಂತ ಕೊಟ್ಟಿದ್ದಾರೆ, ಅರ್ಥ ಆಗ್ತಿದೆಯಾ? ಸೊ ಹಿಯರ್ 40,000, 50,000, 30,000, 40, 50, 30. ಸೊ 1,20,000. ಸೊ ನಿಮ್ಮ ಬ್ರಾಡ್ ಫಾರ್ವರ್ಡ್ ಬಿಸಿನೆಸ್ ಲಾಸ್ ಬಂದು 1,20,000. ನೆಕ್ಸ್ಟು ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಇಲ್ಲೇ ಪ್ರೊವೈಡ್ ಮಾಡಿದ್ರೆ 70 ಪ್ಲಸ್ 40, 1,10,000. ಸೊ 1,10,000. ಸೊ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೆಸ್ ಅಂದರೆ ಕ್ವಾಲಿಫೈಡ್ ಆಗೋದು 1,10,000. ಅರ್ಥ ಆಯ್ತಾ ಯಾವ ರೀತಿ ಮಾಡಿದ್ವಿ ಅಂತ? ಸೊ
ರಿಸರ್ವ್ಸ್. ಸೊ ರಿಸರ್ವ್ಸ್ ಸ್ಟ್ಯಾಟ್ಯುಟರಿ ಡಿಡಕ್ಷನ್ಸ್ ಅಲ್ಲಿ ರಿಸರ್ವ್ಸ್ ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್. ಸೊ ಅಮೌಂಟ್ ವಿಚ್ ಇಸ್ ವಿತ್ಡ್ರಾನ್ ಫ್ರಮ್ ರಿವ್ಯಾಲ್ಯೂಯೇಷನ್ ರಿಸರ್ವ್. ಸೊ ನಿಮ್ಮ ಇನ್ಫಾರ್ಮೇಶನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಐಟಮ್ಸ್ ಕ್ರಿಯೇಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅಮೌಂಟ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫ್ರಮ್ ಸ್ಪೆಷಲ್ ರಿಸರ್ವ್. ಸೊ ಅದರ್ ದನ್ revaluation reserve. So but we required amount which is withdrawn from revaluation reserve. So amount withdrawn from revaluation reserves is 18,000. So record 18,000. So next depreciation on revaluation reserves. So here the depreciation including depreciation of rupees 14,000 on revaluation. So that this is nothing but depreciation on revaluation reserves is rupees 14,000. ಅರ್ಥ ಆಗ್ತಿದೆ. ಎಂಟೈರ್ ಅಮೌಂಟ್ ತಗೊಂಬಾರ್ದು. ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್ ಎಷ್ಟಿದೆ 14,000 ನ ಮಾತ್ರ ಕಂಪೇರ್ ಮಾಡೋ ಪರ್ಪಸ್ಗೆ ತಗೊಬೇಕು. ಅರ್ಥ ಆಗ್ತಿದೆ. ಸೊ ಇವಾಗ 18,000 14,000 ವಿಚ್ ಎವರ್ ಈಸ್ ಲೆಸ್ ಅಂದ್ರೆ ಕ್ವಾಲಿಫೈಡ್ ಆಗೋ ಅಮೌಂಟ್ 14,000. ಅರ್ಥ ಆಯ್ತಾ ಯಾವ ರೀತಿ ಮಾಡಿದ್ವಿ ರಿಸರ್ವ್ಸ್ಗೆ ಅನ್ನೋದು. ಫಸ್ಟ್ ರಿಸರ್ವ್ಸ್ ನ ರೆಕಾರ್ಡ್ ಮಾಡಬೇಕು. ರಿಸರ್ವ್ಸ್ ನ ರೆಕಾರ್ಡ್ ಮಾಡಿ ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್. ಸೊ ಅದನ್ನ ರೆಕಾರ್ಡ್ ಮಾಡ್ತೀರಾ. ಈ ಅಮೌಂಟ್ ನ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್ ಎರಡು ಕಂಪೇರ್ ಮಾಡಬೇಕು. ವಿಚ್ ಎವರ್ ಈಸ್ ಲೆಸ್ ಬರುತ್ತೋ ಅದನ್ನ ಕ್ವಾಲಿಫೈಡ್ ಮಾಡಬೇಕು. ನೆಕ್ಸ್ಟ್ ರಿಸರ್ವ್ಸ್ ದಟ್ ಈಸ್ ವಿತ್ಡ್ರಾಲ್ ಅದರ್ ದ್ಯಾನ್ ರಿವ್ಯಾಲ್ಯೂಯೇಷನ್ ರಿಸರ್ವ್. ಸೊ ಹಿಯರ್ ದ ಪ್ರೊವೈಡೆಡ್ ಇನ್ಫಾರ್ಮೇಶನ್ ಅಮೌಂಟ್ ವಿಚ್ ಇಸ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫ್ರಮ್ ಸ್ಪೆಷಲ್ ರಿಸರ್ವ್ಸ್. ಸೊ ಅಮೌಂಟ್ ವಿತ್ಡ್ರಾನ್ ಫ್ರಮ್ ಅದರ್ ದ್ಯಾನ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್ ದಟ್ ಈಸ್ rupees 24,000. ಸೊ ರೆಕಾರ್ಡ್ 24,000. ಅರ್ಥ ಆಯ್ತಾ ಯಾವ ರೀತಿ ಅನ್ನೋದು. ನೆಕ್ಸ್ಟ್ ಇನ್ಕಮ್ ಫ್ರಮ್ ಸಿಕ್ ಇಂಡಸ್ಟ್ರಿ. ಸೊ ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲ, ನಿಲ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಟೋನೇಜ್ ಕಂಪನಿ. ಸೊ ಶಿಪ್ಪಿಂಗ್ ಕಂಪನಿ ರಿಲೇಟೆಡ್ ಇನ್ಫಾರ್ಮೇಶನ್ ಇಲ್ಲ. ಇನ್ಕಮ್ ಫ್ರಮ್ ಅನ್ಸರ್ಟನಿಟಿ ಎಕ್ಸಾಮ್ಡ್ ಅಂಡರ್ ಸೆಕ್ಷನ್ 80 HSC 80 HHE 80 HHF. ಸೊ ಎಲ್ಲೂ ಇನ್ಫಾರ್ಮೇಶನ್ ಇಲ್ಲ, ನಿಲ್. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್. ಸೊ ಫಸ್ಟ್ ಆಡ್ ಮಾಡುವಾಗ ಡಿಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇನ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್ ಮಾಡ್ತೀವಿ. ಬಟ್ ಸ್ಟ್ಯಾಟ್ಯುಟರಿ ಡಿಡಕ್ಷನ್ಸ್ ಅಲ್ಲಿ ಲೆಸ್ ಮಾಡುವಾಗ ಡಿಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಅರ್ಥ ಆಗ್ತಿದ್ಯಾ. ಸೊ ಹಿಯರ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು ಡಿಪ್ರಿಸಿಯೇಷನ್ rupees 36,000 including depreciation 14,000 on revaluation reserve. So here we require depreciation excluding depreciation on revaluation reserve. So the total amount is 36,000. First record 36,000 minus, so depreciation on revaluation reserves. So depreciation on revaluation reserves is 14,000. So 14,000. So ನಿಮ್ಮ 36,000 ಅಲ್ಲಿ 14,000 ನ ಡಿಡಕ್ಟ್ ಮಾಡಿದ್ರೆ 36,000 14,000 ಹೋದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ 22,000 ಡಿಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್ ಆಗುತ್ತೆ. ನೆಕ್ಸ್ಟ್ ಡೆಫರ್ಡ್ ಟ್ಯಾಕ್ಸ್ ನಮ್ಮ ಕ್ರೆಡಿಟ್ ಸೈಡ್ ಅಲ್ಲಿ ಎಲ್ಲೂ ಇನ್ಫಾರ್ಮೇಶನ್ಸ್ ಇಲ್ಲ. ಸೊ ಆಲ್ರೆಡಿ ಕನ್ಸಿಡರ್ ಪ್ರಪೋಸ್ ಡಿವಿಡೆಂಡ್ ಪ್ರಿಫರೆನ್ಸ್ ಡಿವಿಡೆಂಟ್ ಆಯ್ತು, ಎಕ್ಸ್ಪೆಂಡಿಚರ್ ಆಯ್ತು, ಎಕ್ಸ್ಪೆಂಡಿಚರ್ ಇದು ಇಗ್ನೋರ್ ಮಾಡಿದ್ವಿ. ಎಕ್ಸ್ಪೆಂಡಿಚರ್ ಡಿವಿಡೆಂಡ್ ಇನ್ಕಮ್ ಆಯ್ತು, ಡಿಪ್ರಿಸಿಯೇಷನ್ಸ್ ಆಯ್ತು, ಅಮೌಂಟ್ ವಿತ್ಡ್ರಾಲ್ ಆಯ್ತು. ಅಮೌಂಟ್ ವಿತ್ಡ್ರಾಲ್ ಅಗ್ರಿಕಲ್ಚರ್ ಇನ್ಕಮ್ ನ ಟ್ರೀಟ್ ಮಾಡಬೇಕು, ಇದು ಇಗ್ನೋರ್ ಆಗುತ್ತೆ. ಡಿವಿಡೆಂಡ್ ಇನ್ಕಮ್ ಇನ್ನ ನಾವು ಯೂಸ್ ಮಾಡಬೇಕು. ನೆಕ್ಸ್ಟ್ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಅಸೆಟ್ಸ್ ಡಿಪ್ರಿಸಿಯೇಷನ್ ರಿಲೇಟೆಡ್ ಇನ್ಫಾರ್ಮೇಶನ್ ಮುಗಿದೆ. ಸೊ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಎಲ್ಲೂ ಕೂಡ ಡೆಫರ್ಡ್ ಟ್ಯಾಕ್ಸ್ ಇಲ್ಲ. ಡೆಫರ್ಡ್ ಟ್ಯಾಕ್ಸ್ ವಿಚ್ ಇಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದು ಅದನ್ನ ಯೂಸ್ ಮಾಡಿದ್ವಿ. ಬಟ್ ಡೆಫರ್ಡ್ ಟ್ಯಾಕ್ಸ್ ವಿಚ್ ಇಸ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇನ್ಫಾರ್ಮೇಶನ್ ಇಲ್ಲ, ದೆನ್ ಕಂಪ್ಲೀಟ್ಲಿ ನಿಲ್. ನೆಕ್ಸ್ಟ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂಡರ್ ಸೆಕ್ಷನ್ 10, 11, 12 except under section 10 subsection 38. So here the agriculture income which is credited to profit and loss account. When the item which is credited to profit and loss account means we have to consider as statutory deduction. Here the agriculture income is completely fall under exempted income under section 10, and also dividend income also a part of exempted income under section 10. ಅರ್ಥ ಆಗ್ತಿದೆಯಾ. ಸೊ LTCG exempt under section 10 subsection 38 ಅಂತ ಮೆನ್ಷನ್ ಮಾಡಿದೆ. ಸೊ ಅಕಾರ್ಡಿಂಗ್ ಟು ಯುವರ್ ಫಾರ್ಮ್ಯಾಟ್ we have to consider the exempted income under section 10, 11, 12 but except under section 10, 38. Then we have to completely ignore this kind of information. The remaining two is agriculture income and dividend income. So write down agriculture income, agricultural income. So agricultural income irodu 27,000. So write down 27,000. Next dividend income. So the dividend income is 21,000. Now so statutory deductions na calculate, total na calculate ಮಾಡಿ ನಿಮ್ಮ net profit ಇಂದ deduct ಮಾಡಿ. So here the 1,10,000 plus so 14,000, next 24,000, next 22,000, next 27,000,
last one is 21,000. So 1,19,000, write down 1,19,000. ಸೊ ನಿಮ್ಮ ಹತ್ರ ಇದ್ದಿದ್ದು ಸ್ಟ್ಯಾಟ್ಯೂಟರಿ ಅಡಿಷನ್ಸ್ನ ಆ್ಯಡ್ ಮಾಡಿ ಬ್ಯಾಲೆನ್ಸ್ ಇದ್ದು 1,96,000, ಸಾರಿ 19,61,500. ಸೊ ಡಿಡಕ್ಟ್ 19,61,500. ಸೊ 18,42,500. 18,42,500. ಸೊ ದಿಸ್ ಈಸ್ ಯುವರ್ ಬುಕ್ ಪ್ರಾಫಿಟ್. ಅರ್ಥ ಆಯ್ತಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅನ್ನೋದು? So here 1,10,000, 1,10,000, 14,000, 24,000, 22,000, 27,000, 21,000. So 21,000 ಮಾಡಿದ್ರೆ ಇದು 2,18,000 ಆಗುತ್ತೆ. 2,18,000. ಸೊ ಈ 2,18,000 ನಿಮ್ಮ 19,16,500 19,61,500 ಇಂದ ಡಿಡಕ್ಟ್ ಮಾಡಿದ್ರೆ ಸಾರಿ 1,10,000, 14,000, 24,000, 22,000. ನೆಕ್ಸ್ಟ್ 22,000 ಆಯಿತಾ, 27,000, 21,000. ಸೊ 2,18,000 ಮೈನಸ್ 19,16,500. ಸೊ 16,98,000. ಸೊ ರೈಟ್ ಡೌನ್ 16 lakh, better write down 16,98,500. So this is your book profit. Next we have to compute the tax liability under MAT provision and the tax liability under normal provisions. ಅರ್ಥ ಆಗ್ತಿದೆಯಾ? So here the MAT at 18.5% of book profit. So book profit ಎಷ್ಟು ಸಿಕ್ತು ನಮಗೆ? 16,98,500. So 16 lakh, so 16,98,500. 16,98,500 into 18.5%. So 3,4,1,4,2,2,3. So 3,14,223. Add 4% of health and education cess. So as we discussed, surcharge will be applicable when your book profit otherwise total income exceed rupees 1 crore. So 7% surcharge applicable ಆಗುತ್ತೆ. So here your book profit is less than 1 crore. So there is no surcharge. Directly add additional means cess. So 4% health and education cess. So 4% health and education cess. 1, 2, 5, 6, 8, 9. So 12,569. So add 3,14,223. So 3,26791. So 3,26,791. So this is your tax liability under MAT provision. ಅರ್ಥ ಆಯ್ತಾ? tax liability under MAT provision. Next we have to compute the tax liability under total income as per normal provision. So here they provided as the total income computed as per provision of Income Tax Act 1961 is rupees 10 lakh. Direct ಆಗಿ ಅವರೇ ಕೊಟ್ಟಿದ್ದಾರೆ. So this does not exceed rupees 250 crores. Then the tax rate is 25%. ಅರ್ಥ ಆಗ್ತಿದೆಯಾ? So write down. So tax at 25% of total income. So total income ಎಷ್ಟಿದೆ? 10 lakh. So 10 lakh ಮೇಲೆ 25%. Next add 4% health and education cess. ಸೊ ಇವಾಗ 10 lakh ಮೇಲೆ 25% ಕ್ಯಾಲ್ಕುಲೇಟ್ ಮಾಡಿದ್ರೆ 2,50,000 ಆಗುತ್ತೆ. ಸೊ ಈ 2,50,000 ನೆಕ್ಸ್ಟು ಆ್ಯಡ್ 4% ಮಾಡಿದ್ರೆ 10,000. ನೆಕ್ಸ್ಟು ಟೋಟಲ್ ನಿಮ್ಮ ಟ್ಯಾಕ್ಸ್ ಲೈಬಿಲಿಟಿ ಅಂಡರ್ ನಾರ್ಮಲ್ ಪ್ರಾವಿಷನ್ 2,50,000 10,000 ಅಂದರೆ 2,60,000. ಸೊ ದಿಸ್ ಈಸ್ ಯುವರ್ ಟ್ಯಾಕ್ಸ್ ಲೈಬಿಲಿಟಿ.
ಅರ್ಥ ಆಗ್ತಿದೆಯಾ? ಸೊ ಇವಾಗ ಇವೆರಡರಲ್ಲಿ ನಾವು ಕಂಪೇರ್ ಮಾಡಬೇಕು. ವಿಚ್ ಎವರ್ ಈಸ್ ಹೈ ಅಂತ ಬರುತ್ತೋ ಆ ಅಮೌಂಟು ನಾವು ಟ್ಯಾಕ್ಸ್ನ ಪೇ ಮಾಡಬೇಕು. ಸೊ ಇವಾಗ 3,26,791 ಆರ್ 2,60,000 ವಿಚ್ ಎವರ್ ಈಸ್ ಹೈ ಅಂದರೆ ಕ್ವಾಲಿಫೈಡ್ ಆಗಿದ್ದ ಅಮೌಂಟ್ ಯಾವುದು? ಮ್ಯಾಟ್ ಪ್ರಾವಿಷನ್ ಅಮೌಂಟು ಕ್ವಾಲಿಫೈಡ್ ಆಗುತ್ತೆ. ಇದನ್ನ ಗವರ್ನಮೆಂಟ್ಗೆ ಪೇ ಮಾಡಬೇಕು. ಅರ್ಥ ಆಗ್ತಿದೆಯಾ? ಈ ಅಮೌಂಟು ಗವರ್ನಮೆಂಟ್ಗೆ ಟ್ಯಾಕ್ಸಸ್ ಥರ ಪೇ ಮಾಡ್ತೀವಿ. ಸೊ ವೆನ್ ಎವರ್ ಯುವರ್ ಟ್ಯಾಕ್ಸ್ ಲೈಬಿಲಿಟಿ ಅಂಡರ್ ನಾರ್ಮಲ್ ಪ್ರಾವಿಷನ್ ಇಸ್ ಲೆಸ್ ದ್ಯಾನ್ ಮ್ಯಾಟ್ ಪ್ರಾವಿಷನ್ means the company is eligible to get tax credit. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ we have to compute the calculation of tax credit. First to write down particulars amount to tax on book profit under 115 JB. So MAT provision ಪ್ರಕಾರ ಟ್ಯಾಕ್ಸ್ ಎಷ್ಟು? 3,26,791. 3,26,791. Next to tax on total income computed under normal provision. So normal provision ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದ್ದು 2,60,000. ಸೊ ಇವೆರಡನ್ನ ಲೆಸ್ ಮಾಡಿದ್ರೆ ಏನು ಅಮೌಂಟ್ ಬರುತ್ತೋ ಅದೇ ಟ್ಯಾಕ್ಸ್ ಕ್ರೆಡಿಟ್ ಟು ಬಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಹಿಯರ್ 3,26,791 minus 2,60,000. So 66,791 is your tax credit. ಅರ್ಥ ಆಗ್ತಾ ಇದೆಯಾ? ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. 10,25,000. ಸೊ ಇದ್ರ ಮೇಲೆ 4%. ಯಾ. ಸೊ ದಿಸ್ ಈಸ್ ಯುವರ್ ಆನ್ಸರ್. ಯಾ, ಥ್ಯಾಂಕ್ ಯು.